ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರ, ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಇವತ್ತು ಮಧ್ಯಾಹ್ನದ ಊಟನೂ ಆಯಿತು. ಇವಾಗ ಶುರು ಮಾಡ್ತಾ ಇದ್ದೆ. ಸೊ ಏನಪ್ಪ ನಿದ್ದೆ ಮಾಡಲ್ವ ನೀನು? ಬೀಳ್ತೀಯಪ್ಪ. ಸೊ ಇವತ್ತಿನ ವ್ಲಾಗ್ನ ಆಫ್ಟರ್ನೂನ್ ಶುರು ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಕೆಲಸಗಳಿದೆ. ನನ್ನ ಏನು ಮೇಕಪ್ ಪ್ರಾಡಕ್ಟ್ಸ್ ಇತ್ತು ಅಲ್ವಾ, ಅದನ್ನು ನಾನು ಸೇಲ್ ಮಾಡ್ತಾ ಇದ್ದೆ. ಅಂದರೆ ಎಲ್ಲನೂ ಒಬ್ರಿಗೆ ಸೇಲ್ ಮಾಡ್ತಿಲ್ಲ. ನಾನು ವಿಡಿಯೋದಲ್ಲಿ ಏನು ಶೇರ್ ಮಾಡಿರಲಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ ಹಿಂಗೆ ಕೇಳಿದ್ರು. ನಾನು ಮೇಕಪ್ ಮಾಡೋದು ಬಿಟ್ಟೆ ತುಂಬ ತಿಂಗಳುಗಳಾಯಿತು. ಬಿಕಾಸ್ ಏನು ಅಂತಂದರೆ ಒನ್ ಟೈಮ್ ಮೇಕಪ್ ಇತ್ತು ಆ್ಯಂಡ್ ಬುಜ್ಜಿಗೆ ಹುಷಾರಿರಲಿಲ್ಲ, ಮಮ್ಮಿಗೂ ಹುಷಾರಿರಲಿಲ್ಲ. ಆ ಟೈಮಲ್ಲಿ ನಾನು ಮೇಕಪ್ ಹೋಗಬೇಕು, ಇಲ್ಲೂ ನೋಡ್ಕೋಬೇಕು, ಆ ಥರ ಸಿಚುವೇಶನ್ ಇದಾಗಿ ಸಿಕ್ಕಾಪಟ್ಟೆ ಒಂಥರ ಹಾರ್ಡೆಸ್ಟ್ ಮೂಮೆಂಟ್ ಥರ ಇತ್ತು ಅದು. ಆವಾಗ ಮಮ್ಮಿ ಒಂದು ಮಾತು ಹೇಳಿದ್ರು, ನೀನು ಮೇಕಪ್ಗೆಲ್ಲ ಹೋಗಿ ಏನೂ ಮಾಡಬೇಕಾಗಿಲ್ಲ. ಸೊ ಅದನ್ನೇನೋ ಕಲ್ತಿದ್ಯಾ, ನಿನಗೆ ಯೂಸ್ ಮಾಡ್ಕೊ. ಅದನ್ನು ಬಿಟ್ಬಿಟ್ಟು ಹೊರಗಡೆ ಎಲ್ಲ ಹೋಗೋದು, ಹಿಂಗೆ ಈ ಥರ ಕಂಡೀಷನ್ನೆಲ್ಲ ನೀನು ಹೊರಗಡೆ ಇರ್ತೀಯ, ನಾವಿಲ್ಲಿರ್ತೀವಿ, ಸೊ ಮಗು ಎಲ್ಲ ಬಿಟ್ಟು ಹೋಗೋದು ಅದೆಲ್ಲ ಬೇಡ ಅಂತ ಹೇಳಿದರು. ಅವಾಗಿಂದ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ಏನಾದರೂ ನನಗೆ ಇಲ್ಲ ಏನಾದರೂ ಮೇಕಪ್ ಸಣ್ಣ ಪುಟ್ಟ ಹಿಂಗೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಏನಾದರೂ ಫಂಕ್ಷನ್ ಆದಾಗ ಮೇಕಪ್ ಅಷ್ಟು ಬಿಟ್ಟರೆ ನಾನು ಇನ್ನೆಲ್ಲೂ ಹೊರಗಡೆ ಹೋಗ್ತಾಯಿಲ್ಲ. ನಾನು ಆ ಪ್ರೊಫೆಷನ್ನೇ ಬಿಟ್ಬಿಡಬೇಕು ಅಂತ ಈ ಥರ ಇನ್ಫ್ಲುಯೆನ್ಸರ್ ಫೀಲ್ಡಿಗೆ ಬಂದೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಯಿತು, ಆಗ್ತಾಯಿದೆ ಕೂಡ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನನ್ನ ಫ್ರೆಂಡು ಒಬ್ಬರು ಕೇಳಿದರು, ಈ ಥರ ನಮಗೆ ಬೇಕು, ನೀವು ಸೇಲ್ ಮಾಡೋಂಗಿದ್ರೆ ನಾನು ತೊಗೋತೀನಿ ಒಂದಷ್ಟು ಪ್ರಾಡಕ್ಟ್ನ ಅಂತ ಹೇಳಿದರು. ಅವ್ರಿಗೆ ಓಕೆ ಅಂತ ಅಂದ್ಬಿಟ್ಟು ಫೌಂಡೇಶನ್ಸು ಮತ್ತು ಕರ್ಲ್ ಟಾಂಗ್ ಎಲ್ಲನೂ ಅವ್ರಿಗೆ ಕೊಟ್ಟಿದ್ದೀನಿ. ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ. ನಿಮಗೇನಾದರೂ ಬೇಕು ಅಂತ ಅಂದರೆ ಅದನ್ನು ನಾನು ಡಿಸ್ಕೌಂಟ್, ನಾನು ಯೂಸ್ ಮಾಡಿರೋ ತುಂಬ ನಾನೇನು ಯೂಸ್ ಮಾಡಿಲ್ಲ. ಸೊ ನಾನು ಅದನ್ನು ಕಮ್ಮಿ ಪ್ರೈಸ್ಗೆ ನಿಮಗೆ ಸೇಲ್ ಮಾಡ್ತೀನಿ. ಆ್ಯಂಡ್ ನನ್ನ ಪ್ರಾಡಕ್ಟ್ನ ಕೂಡ ತೋರಿಸ್ತೀನಿ. ಬುಜ್ಜಿನೆಲ್ಲ ಮಲಗಿಸಿ ಅದನ್ನು ಪ್ಯಾಕ್ ಮಾಡಬೇಕು ಫಸ್ಟು, ಆಮೇಲೆ ನನ್ನ ಪ್ರಾಡಕ್ಟ್ನ ತೋರಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ನೀವು ಬೇಕು ಅಂತಂದರೆ ನನಗೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಬಂದು ನಾನು ಮೆಸೇಜ್ನ ಮಾಡ್ತೀನಿ ನಿಮಗೆ. ಸೊ ಅದನ್ನು ಶೇರ್ ಮಾಡ್ಕೋಬೇಕಿತ್ತು, ಹಾಗಾಗಿ ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬೇಕು ಅಂತಂದರೆ DM ಮಾಡಿ, ನನ್ನ ಪ್ರಾಡಕ್ಟ್ನ ತೋರಿಸ್ತೀನಿ. ಆ್ಯಂಡ್ ನನ್ನ ಹತ್ರ ಇರೋದೆಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟೇ, ಯಾವುದು ಲೋಕಲ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ನಾನು ತೋರಿಸ್ತೀನಿ. ಇವಾಗ ನಾನು ನನ್ನ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇದೆ ನನ್ನ ಮೇಕಪ್ ಕಿಟ್ ಏನಿದೆ, ಆ ಬ್ಯಾಗು. ನಾನು ಸುನಿಲ್ ಹೋಗೋ ಮುಂಚೆ ಎಲ್ಲ ತೆಗೆದಿದ್ದೆ, ಅಂದರೆ ಯಾವುದ್ಯಾವುದು ಇದೆ, ಯಾವುದು ಬೇಕು, ಯಾವುದು ಬೇಡ. ಮತ್ತು ನನ್ನ ಫ್ರೆಂಡ್ ಹೇಳಿದರು ಅಂತ ಹೇಳಿದ್ನಲ್ಲ, ಅವರಿಗೆ ಯಾವುದ್ಯಾವ್ದು ಬೇಕು ಅದನ್ನು ತೆಗೆದಿಡಬೇಕು ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೆ. ಸೊ ಇವಾಗ ತೋರಿಸ್ತೀನಿ. ಇದರಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಸ್ವಲ್ಪ ಪ್ರಾಡಕ್ಟ್ ಆಲ್ರೆಡಿ ಇದಾಗಿದೆ, ಏನು ತಗೋತೀವಿ ಅಂತ ಹೇಳಿದ್ದಾರೆ. ಆ ಫೌಂಡೇಶನ್ಸ್ ಎಲ್ಲ ನನ್ನ ಫ್ರೆಂಡ್, ಅಂದರೆ ಎಲ್ಲ ಫೌಂಡೇಶನ್ ಅಲ್ಲ, ಒಂದಷ್ಟು ಫೌಂಡೇಶನ್ಸ್ನ ನನ್ನ ಫ್ರೆಂಡ್ ತಗೋತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಮ್ಯಾಕ್ದು ಫೌಂಡೇಶನ್, ಕಾಂಪ್ಯಾಕ್ಟ್ ಇದೆ, ಯೂಸ್ ಮಾಡಿಲ್ಲ. ಸೊ ಇದನ್ನು ನೀವು ಬೈ ಮಾಡ್ಬೋದು. ಆ್ಯಂಡ್ ಫಾರೆವರ್ದಿದೆ ಕಾಂಪ್ಯಾಕ್ಟ್, ಬ್ರೈಡ್ಗೆ ನಾನ್ ಬ್ರೈಡ್ಗೆ ಬೋತ್ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟು ನನ್ನ ಹತ್ರ ಇದೆ. ಆ್ಯಂಡ್ ಇದು ಬನಾನಾ ಪೌಡರ್ ಆಲ್ರೆಡಿ ಆಗಿದೆ. ಡಿಜಿಟಲ್ ಕಾಂಪ್ಲಿಕೇಶನ್ ಫ್ಲೂಡ್ ಫೌಂಡೇಶನ್ ಕ್ರ್ಯಾಲಿಂದು ಆಗಿದೆ ಅದು. ಆ್ಯಂಡ್ ಪ್ರೊಫೆಷ್ನಲ್ ಫೌಂಡೇಶನ್ ಫಾರೆವರ್ದು ನನ್ನ ಹತ್ರ ಇದೆಲ್ಲ ಪ್ರೊಫೆಷ್ನಲ್ ಫೌಂಡೇಶನ್ ಮತ್ತು ಕನ್ಸಿಲರ್ ಒಂದಷ್ಟು ಆಗೋಗಿದೆ, ಅದನ್ನೆಲ್ಲ ಈ ಕಡೆ ಇಟ್ಬಿಡ್ತೀನಿ. ಆ್ಯಂಡ್
ನಾರ್ಸ್ದು ಫೌಂಡೇಶನ್. ನಿಮಗೆ ಪ್ರೈಸಸ್ ಗೊತ್ತಿರುತ್ತೆ, 2000 3000 ಹೀಗೆಲ್ಲ ಇರುತ್ತೆ. ಆ್ಯಂಡ್ ಕನ್ಸಿಲರ್ಸು ಇದೆಲ್ಲ ಈ ಕಡೆ ಇರಲಿ. ಮೇಯ್ನು ನಾನು ಸೊ ಇದೇನು ಬ್ಲೆಂಡರ್ ನನ್ನ ಹತ್ರ ಒಂದಿದೆ ಯೂಸ್ ಆಗದೆ ಇರೋದು. ಸೊ ಮಲ್ಟಿ ಶೇಡ್ ಲಿಪ್ಸ್ಟಿಕ್ ಪ್ಯಾಲೆಟ್. ಸೊ ಇದು ಫುಲ್ ಇದೆ. ನೀವು ಇದು ಒಂದು ತೊಗೊಂಡ್ರಿ ಅಂತಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ರೈಡ್ ನಾನ್ ಬ್ರೈಡ್ ಎಲ್ಲರಿಗೂ ಅಪ್ಲಿಕೇಶನ್ ಮಾಡ್ಬೋದು. ಸೊ ಇದಿದೆ. ಧರ್ಮ ಕಲರ್ಸ್ ಇದೆ, ಅಂದರೆ ನಿಮ್ಮ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಎಲ್ಲ ಏನೇನು ಹೈಡ್ ಮಾಡ್ತೀವಲ್ವ ಅದು. ಇದನ್ನು ಒಂದು ತೊಗೊಂಡ್ರೆ ಸಾಕು. ನೀವು ಬೇರೆ ಇದನ್ನು ಕನ್ಸಿಲರ್ ಆಗು ಯೂಸ್ ಮಾಡ್ಬೋದು, ನೆಸೆಸಿಟಿ ಇಲ್ಲ ಬೇರೆ ತೊಗೊಳ್ಳೋ ಅವಶ್ಯಕತೆ. ಇದೂ ಇದೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಧರ್ಮ ಕಲರ್. ಆ್ಯಂಡ್ ಡಿಲೆನ್ಸಿ ಅವರ ಗ್ಲಿಟರ್ ಪ್ಯಾಲೆಟ್. ಇದನ್ನಂತೂ ಟಚ್ಚೇ ಮಾಡಿಲ್ಲ. ಗ್ಲಿಟರ್ ಪ್ಯಾಲೆಟ್ ನೀವು ಸಿಂಗಲ್ ಬೇಕು ಅಂತಂದ್ರೂ ಕೇಳಿ. ನಾನು ಪ್ರೈಸು ರಿಯಲ್ ಪ್ರೈಸ್ ಎಷ್ಟಿದೆ ಆ್ಯಂಡ್ ನಾನು ಇವಾಗ ಡಿಸ್ಕೌಂಟ್ ಮಾಡಿ ಎಷ್ಟು ಕೊಡ್ತಾ ಇದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ. ಆ್ಯಂಡ್ ಬ್ಲಷ್ ಬಂದ್ಬಿಟ್ಟು ಟಚ್ ಬ್ಲಷ್ ಪ್ಯಾಲೆಟ್. ಆ್ಯಂಡ್ ಕಾಂಟೋರ್ ಪ್ಯಾಲೆಟ್. ಲಿಪ್ ಕಲರ್ ಲಿಪ್ ಲೈನರ್ ಏನು ಅಷ್ಟೊಂದಿಲ್ಲ, ಇದು ಫುಲ್ ಇತ್ತು. ಬಟ್ ಇವಾಗ ಇಷ್ಟೇ ಇದೆ. ನಿಮ್ಗೇನಾದರೂ ಬೇಕು ಅಂತಂದರೆ ಹೇಳ್ಬೋದು. ಪ್ರೊಫೆಷ್ನಲ್ ಲಿಪ್ ಪ್ಯಾಲೆಟ್. ಇದು ಪ್ರೊಫೆಷ್ನಲ್ ಲಿಪ್ ಪ್ಯಾಲೆಟ್, ಲಿಪ್ಸ್ಟಿಕ್ ಪ್ಯಾಲೆಟ್. ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಇದರ ಪ್ರೈಸು ಕಾಸ್ಟ್ಲಿನೇ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ಸ್ ಎಲ್ಲ ಸ್ವಲ್ಪ ತೊಗೊಂಡ್ರು ಸಾಕು, ಎಷ್ಟು ಚೆನ್ನಾಗಿದೆ ಅಂದರೆ. ಆ್ಯಂಡ್ ಇದು ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಡಾರ್ಕ್ ಕಲರ್ಸ್ ಇದೆ, ನ್ಯೂಡ್ ಕಲರ್ಸ್ ಇದೆ, ಚೆನ್ನಾಗಿದೆ. ಇನ್ನು ಮೇಯ್ನು ಐ ಶ್ಯಾಡೋ ಪ್ಯಾಲೆಟ್. ಇದು ಬಂದ್ಬಿಟ್ಟು ಕಾರ್ನಿವಲ್ ಅವ್ರದ್ದು ಎಕ್ಸೆಲ್ ಪ್ರೋ ಪ್ಯಾಲೆಟ್ ಅಂತ ಅಂದ್ಬಿಟ್ಟು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಂದು ಏರ್ ಆಕ್ಸೆಸರೀಸ್ ಇದೆ, ಆಸಿಸ್ ಪ್ಲಸ್ ಇದೆ, ಆ್ಯಂಡ್ ಟ್ಯಾಪ್ ಪೌಡರ್. ಇದೇನು ಏರ್ಗೆ ನಾವು ಯೂಸ್ ಮಾಡ್ತೀವಲ್ಲ ಸೆಟ್ಟಿಂಗ್ಗೆ, ಅದೆಲ್ಲ ಇದೆ. ಮತ್ತು ಕ್ರಿಂಪ್ ಇದೆ. ಆಲ್ರೆಡಿ ಕರ್ಲ್ ಲಾಂಗ್ ಆಲ್ರೆಡಿ ಬೇಕು ಅಂತ ಕೇಳಿದ್ದಾರೆ, ಇದು ಆಗಿಬಿಟ್ಟಿದೆ. ಇದೆಲ್ಲ ಸೊ ಆಸಿಸ್ ಪ್ಲಸ್. ಇನ್ನು ಏರ್ ಆಕ್ಸೆಸರೀಸ್ ಎಲ್ಲ ಇದೆ, ಲ್ಯಾಶಸ್ ಇದೆ, ಲೆನ್ಸ್ ಇದೆ, ದೀಸ್ ಆರ್ ಲೆನ್ಸ್. ಮತ್ತು ಪ್ರೈಮರ್ಸ್ ಇದೆ, ಸೆಟ್ಟಿಂಗ್ ಸ್ಪ್ರೇ ಇದೆ, ವೆರೈಟಿ ಸೆಟ್ಟಿಂಗ್ ಸ್ಪ್ರೇ ಆ್ಯಂಡ್ ಪ್ರೈಮರ್. ಇದು ಲಿಪ್ ಪ್ರೈಮರ್ ಮತ್ತು ಕಾಜಲ್. ಆ್ಯಂಡ್ ಸುಮಾರಿದೆ ಪ್ರೈಮರ್ಸು. ಫಾರೆವರ್ದಿದೆ ಆ್ಯಂಡ್ ಇನ್ಸೈಡ್ ಇದೆ ಪ್ರೈಮರು. ಎಮ್ರೋಲಿಸಿಸ್ದಿದೆ. ಮತ್ತು ನನ್ನ ಹತ್ರ ಮಾಯ್ಶ್ಚರೈಸರ್ಸು ಅದೆಲ್ಲ ಯೂಸ್ ಮಾಡದೇ ಇರೋದೆಲ್ಲ ತುಂಬಾ ಇದೆ. ಸೊ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ಸಾಕು. ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಸುಮಾರು ನಾನು ಕೊಟ್ಬಿಟ್ಟಿದ್ದೀನಿ, ಇವಾಗ ಇಷ್ಟು ಇದೆ. ಆ್ಯಂಡ್ ನೀವು ಇದೆಲ್ಲ ಫುಲ್ ಕಂಪ್ಲೀಟಾಗಿ ಬೇಕು ಅಂತಂದರೆ ಕಾಂಪ್ಲಿಮೆಂಟ್ರಿಯಾಗಿ ನಿಮಗೆ ನಾನು ಒಂದು ಮೇಕಪ್ ಕಿಟ್ ಏನಿದೆ ಅಲ್ವ ನಂದು, ಅದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ. ದಟ್ಸ್ ವೈ ಯಾವುದು ಅಂತ ತೋರಿಸ್ಬಿಡ್ತೀನಿ. ಇದು ಒಂದನ್ನು ನೀವು ಆರಾಮಾಗಿ ಎಲ್ಲ ಪ್ರಾಡಕ್ಟ್ನ ತಗೊಂಡು ಕ್ಯಾರಿ ಮಾಡ್ಬೋದು. ಸೊ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ. ಬೇಕು ಅಂತಂದರೆ ನೀವು ನನಗೆ DM ಮಾಡಿ.
ಒಂದು ಮೇಕಪ್ ಬ್ರಷ್ ನನ್ನ ಹತ್ರ ಇರೋದು ಪ್ರೋ ಆರ್ಟ್ ಬ್ರಷಸ್ ಇರೋದು. ಸೊ ಒಂದು ಸೆಕೆಂಡ್, ಪ್ರೋ ಆರ್ಟ್ ಬ್ರಷಸ್ ನಾನೇ 7,000 ಸಮಥಿಂಗ್ ಕೊಟ್ಟು ಆಫರಲ್ಲಿದ್ದಾಗ ತೊಗೊಂಡಿದ್ದು. ಒಂಚೂರು ಹಾಳಾಗಿಲ್ಲ, ತುಂಬಾ ಚೆನ್ನಾಗಿದೆ. ಮೇಕಪ್ ಅಂತ ಬಂದ್ವಿ ಅಂತಂದರೆ ಬ್ರಷಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ರಷಸ್ನ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ. ಬೇಕು ಅಂತಂದರೆ DM ಮಾಡಿ, ನಾನು ಹೇಳ್ತೀನಿ ಏನು ಡಿಸ್ಕೌಂಟಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಈವ್ನಿಂಗ್ ಆಗೇ ಹೋಗಿದೆ. ಬುಜ್ಜಿಗಂತೂ ಅವ್ರ ಪಪ್ಪ ಡ್ಯೂಟಿಗೆ ಹೋಗೋದ್ರಿಂದ ಅವ್ರ ಪಪ್ಪನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದಾನೆ. ಹಾಗಾಗಿ ನಮ್ಮ ಡ್ಯಾಡಿಗೆ ಬನ್ನಿ ತಾತ ಆಟ ಆಡೋಣ ಅಂದ್ಕೊಂಡು ಕರಿತಾನೆ ಇರ್ತಾನೆ. ಇವತ್ತು ಸ್ವಲ್ಪ ಮಳೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಆಟ ಆಡೋದಕ್ಕೆ ಅಂತ ಹೋಗಿದ್ರು ಅವರಿಬ್ರು. ಅವನ ಫೇವ್ರೇಟ್ ಅಂತಂದರೆ ಕ್ರಿಕೆಟು. ಅಲ್ಲಿ ಪಕ್ಕ ಹುಡುಗರೆಲ್ಲ ರೋಡಲ್ಲೆಲ್ಲ ಆಡ್ತಿರ್ತಾರೆ, ಬಟ್ ಅವನಿಗೆ ಅವರೆಲ್ಲ ಕಂಫರ್ಟೇಬಲ್ ಅನಿಸಲ್ಲ, ಬಿಕಾಸ್ ಅವರೆಲ್ಲ ತುಂಬ ದೊಡ್ಡವರು. ಹಾಗಾಗಿ ಅವ್ರ ಪಪ್ಪನ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾನೆ, ಇಲ್ಲ ಅವನ ಏಜ್ ಅವ್ರ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಸೊ ಡ್ಯಾಡಿನೂ ಇವತ್ತು ಬೇಗ ಬಂದಿದ್ರು ಅಂತ ಅಂದ್ಬಿಟ್ಟು ಡ್ಯಾಡಿ ಜೊತೆ ಆಟ ಆಡ್ತಾ ಇದ್ದಾನೆ. ಸೊ ನಾನು ಹೊರಗಡೆ ಕೂತಿದ್ದೆ ಅಲ್ವಾ, ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಏನೋ ಒಂಥರ ಇವನ್ನ ಆಟ ಆಡ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಸುನಿಲ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಫೀಲ್ ಆಗ್ತಾಯಿತ್ತು. ಬಿಕಾಸ್ ಅಪ್ಪ ಮಗ ಇಬ್ಬರು ಶಟಲ್ ಬ್ಯಾಟು, ಕ್ರಿಕೆಟ್ ಬ್ಯಾಟು, ಬಾಲು ಎಲ್ಲ ಹಿಡ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಬಿಡೋರು ಇಷ್ಟೊತ್ತಾಯಿತು ಅಂತ ಅಂದರೆ. ಬಟ್ ಏನೂ ಮಾಡೋಂಗಿಲ್ಲ, ಅವನು ಖುಷಿ ಪಡಿಸ್ಬೇಕು, ಇಲ್ಲ ಬೇಜಾರಾಗಿ ಹೋಗ್ಬಿಡ್ತಾನೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ನಿಮಗೆ ಪ್ರಾಡಕ್ಟ್ ಡೀಟೇಲ್ ಬೇಕು, ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶೈಲು ಸುನಿಲ್ ಇನ್ಸ್ಟಾದಲ್ಲಿ ಬಂದು ನೀವು ನನಗೆ ಮೆಸೇಜ್ನ ಮಾಡ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.